ರಿಯಲ್ಮಿ ಕಂಪನಿಯವರು ಈಗ ಇನ್ನೊಂದು ಮೊಬೈಲ್ ಕೂಡ ಲಾಂಚ್ ಮಾಡಿರುವಂತದ್ದು ರಿಯಲ್ಮಿ 12X ಅಂತ. ಇದು ಬಂದ್ಬಿಟ್ಟು ಬಜೆಟ್ ಫೋನ್ ಆಗಿರುವಂತದ್ದು. ಇತ್ತೀಚೆಗಂತೂ ರಿಯಲ್ಮಿ ಅವರು ಹಿಂದೆ ಬಹಳ ಮೊಬೈಲ್ಗಳನ್ನ ಲಾಂಚ್ ಮಾಡಿದ್ರು. ಬಟ್ ನನಗೆ ಅಷ್ಟು ಮೊಬೈಲ್ಗಳಲ್ಲೂ ಕೂಡ ಒಂದು ಬಜೆಟ್ ಲೆವೆಲ್ ನಲ್ಲಿ ಒಂದು ಎಂಟ್ರಿ ಲೆವೆಲ್ ಫ್ಲಾಗ್ಶಿಪ್ ಅನ್ಸಿದ್ದು ರಿಯಲ್ಮಿ 12X. ಇವತ್ತು ನಾನು ಆ ಒಂದು ರಿಯಲ್ಮಿ 12X ನ ಅನ್ಬಾಕ್ಸಿಂಗ್ ಮಾಡ್ತೀನಿ, ಆಗಲೇ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಹಲೋ, ನೀರು ನೋಡಿದ್ರೆ ಟೆಕ್ಮಗ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಚಂದನ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಈ ಒಂದು ಬಾಕ್ಸ್ ನಾವೇನಾದ್ರು ಅನ್ಬಾಕ್ಸ್ ಮಾಡಿದ್ರೆ ಇದರಲ್ಲಿ ಸಿಗುವಂತ ಒಂದು ಥಿಂಗ್ಸ್ ಏನಪ್ಪಾ ಅಂದ್ರೆ ಮೊಬೈಲ್ ಸಿಗ್ತಾ ಇರುವಂತದ್ದು, ಒಂದು ಚಾರ್ಜರ್ ಕೂಡ ಸಿಗ್ತಾ ಇರುವಂತದ್ದು, ಒಂದು ವೈರ್ ಕೂಡ ಸಿಗ್ತಾ ಇರುವಂತದ್ದು, ಮತ್ತೆ ಒಂದು ಒಳ್ಳೆ ಕೇಸ್ ಕೂಡ ಸಿಗ್ತಾ ಇರುವಂತದ್ದು. ನಾವು ಇನ್ನು ಈ ಒಂದು ಮೊಬೈಲ್ ನ ಡೈರೆಕ್ಟ್ ಆಗಿ ಬಿಲ್ಡ್ ಕ್ವಾಲಿಟಿಗೆ ಹೋದ್ರೆ ಒಂದು ಒಳ್ಳೆ ಯೂನಿಕ್ ಕಲರ್ ಜೊತೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಏನಿದೆ ನಿಮಗಿದು ಬ್ಯಾಕ್ ಈಸ್ ಫುಲ್ಲಿ ಪಾಲಿಕಾರ್ಬೊನೇಟ್ ಆಗಿರುವಂತದ್ದು, ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಆ ರೀತಿ ಬಂದಿರುವಂತದ್ದು ಕ್ಯಾಮ್ರಾ ಮಾಡ್ಯೂಲ್ ಪ್ರೀಮಿಯಂ ಆಗಿರುವಂತದ್ದು, ಮತ್ತೆ ಸೇಮ್ ಟು ಸೇಮ್ ನೀವೇನ್ ರಿಯಲ್ಮಿ 12 ನೋಡ್ತೀರಾ ಅದೇ ರೀತಿ ಇರುವಂತದ್ದು. ಇನ್ನು ಪೋರ್ಟ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಡ್ಯುಯಲ್ ಸಿಮ್ ಸ್ಲಾಟ್ ಹೈಬ್ರಿಡ್ ಕೂಡ ಇರುವಂತದ್ದು, ಮತ್ತೆ 3.5mm ಜಾಕ್ ಕೂಡ ಸಿಗ್ತಾ ಇರುವಂತದ್ದು. ಪವರ್ ಅಂಡ್ ಆನ್ ಆಫ್ ಬಟನ್ ಇದೆ, ಅದ್ರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ನಿಮಗೆ ಇದ್ರಲ್ಲಿ ಸಿಗ್ತಾ ಇರುವಂತದ್ದು, ಚೆನ್ನಾಗಿರುವಂತದ್ದು. ಈ ಒಂದು ಪ್ರೈಸ್ ಸೈಡ್ ಫಿಂಗರ್ ಪ್ರಿಂಟ್ ಒಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಈ ಒಂದು ಪ್ರೈಸ್ ಗೆ ರಿಯಲ್ ಮಿ ಕೊಟ್ಟಿರುವಂತದ್ದು ಒಂದು ಒಳ್ಳೇದು ಅಂತ ಹೇಳ್ಬೋದು. ಇನ್ನು ನೀವೇನೋ ಡಿಸ್ಪ್ಲೇಗೆ ಹೋದ್ರಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 6.72 ಇಂಚಿನ ಒಂದು ಫುಲ್ HD ಪ್ಲಸ್ ICD ಡಿಸ್ಪ್ಲೇ ಇರುವಂತದ್ದು, ನಿಮಗೆ 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇರುವಂತದ್ದು, 915 Nits ಬ್ರೈಟ್ನೆಸ್ ಕೂಡ ಸಿಗ್ತಾ ಇರುವಂತದ್ದು. ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಆಗಿ ಒಂದು ಪ್ಯಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇರುವಂತದ್ದು, ಡೈನಾಮಿಕ್ ಐಲ್ಯಾಂಡ್ ಇರುವಂತದ್ದು. ಸೇಮ್ ಟು ಸೇಮ್ ನೀವೇನು ಐಫೋನ್ ನೋಡ್ತೀರಾ ಆ ರೀತಿನಲ್ಲಿ ಅಕಸ್ಮಾತ್ ನೀವೇನಾದ್ರು ಚಾರ್ಜ್ ಇಡ್ತೀರಾ ಆ ಒಂದು ಟೈಮ್ ನಲ್ಲಿ ನಿಮಗೆ ಇದು ಹೆಲ್ಪ್ ಆಗುವಂತದ್ದು. ಇದೇನಿದೆ ಒಂದು ಡೈನಾಮಿಕ್ ಐಲ್ಯಾಂಡ್, ಅದು ಹೆಲ್ಪ್ ಆಗುವಂತದ್ದು. ಇನ್ನು ಈ ಒಂದು ಮೊಬೈಲ್ ನಾವೇನಾದ್ರು ಡೈರೆಕ್ಟ್ ಆಗಿ ಪ್ರೊಸೆಸರ್ ಹೋದ್ರೆ ಅಂದ್ರೆ ಲೇಟೆಸ್ಟ್ ಮಿಡಿಯಾಟೆಕ್ ಡೈಮೆನ್ಸಿಟಿ ಆಗಿರುವಂತಹ 6100+. ಇದೊಂದು ಬಂದ್ಬಿಟ್ಟು ನಿಮಗೆ 5G ಚಿಪ್ಸೆಟ್ ಆಗಿರುವಂತದ್ದು. ಇದಾದ ನಂತರ ನಿಮಗೆ 6GB 128GB ಸ್ಟೋರೇಜ್ ಇದೇನಿದೆ LPDDR4X ಮತ್ತೆ UFS 3.1 ಗೆ ಬರ್ತಾ ಇರುವಂತದ್ದು. ನೆನ್ಪಿರ್ಲಿ, ಇದು ಯಾವುದೇ ರೀತಿಯ UFS 2.2 ಅಲ್ಲ, UFS 2.1 ಇರುವಂತದ್ದು. ಅಟ್ಲೀಸ್ಟ್ UFS 2.2 ಕೊಡ್ಬೋದಿತ್ತು ಅನ್ಸುತ್ತೆ ಈ ಒಂದು ಪ್ರೈಸ್ಗೆ. ನಾನು ಈ ಒಂದು ಪ್ರೈಸ್ ನ ಕಂಪೇರ್ ಮಾಡಿ ನಾನು ಹೇಳ್ತಾ ಇರುವಂತದ್ದು UFS 2.2 ಕೊಟ್ಟಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರೋದು ಅಂತಾನೆ ಹೇಳ್ಬೋದಿತ್ತು. ಇನ್ನು ಈ ಒಂದು ಮೊಬೈಲ್ ನಿಮಗೆ ಅಂಥದ್ದು ಸ್ಕೋರ್ ನೋಡ್ಕೊಂಡ್ರೆ ನೀವು 4,15,000 ಅಂತ ತರ ನಿಮಗೆ ಅಂಥದ್ದು ಸ್ಕೋರ್ ಕೊಡುವಂತದ್ದು. ಈ ಒಂದು ಪ್ರೊಸೆಸರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬಜೆಟ್ ಲೆವೆಲ್ ನಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಪ್ರೊಸೆಸರ್ ನ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರೈಸ್ಗೆ ನಾನು ಏನಾದ್ರು ಹೇಳಿದ್ರೆ. ಇನ್ನು ಈ ಒಂದು ಮೊಬೈಲ್ ನಲ್ಲಿ ನೀವೇನಾದ್ರು ಕ್ಯಾಮ್ರಾ ಹೋದ್ರೆ ಅಂದ್ರೆ ಇದು ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನಿಮಗೆ ಇದರಲ್ಲಿ 50MP ರಿಯರ್ ಕ್ಯಾಮ್ರಾ ಇರುವಂತದ್ದು, 2MP ಬೊಕೆ ಲೆನ್ಸ್ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ನೀವೇನಾದ್ರು ಫ್ರಂಟ್ ಬಂದ್ರೆ ಅಂದ್ರೆ 8MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ರೇರ್ ನಿಮಗೆ 1000 ಅಂದ್ರೆ 1080p ರೆಕಾರ್ಡಿಂಗ್ ಮಾಡುತ್ತೆ ವಿಡಿಯೋ, ಮತ್ತೆ ನೀವು ಫ್ರಂಟ್ ಕೂಡ ಅದೇ 1080p ನಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಅಂದ್ರೆ ಈ ಒಂದು ಪ್ರೈಸ್ಗೆ 4K ಕೊಡ್ಬೋದಿತ್ತು, ಬಟ್ ಇದು ಕೊಟ್ಟಿಲ್ಲ. ಬಟ್ ಈ ಒಂದು ಪ್ರೈಸ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. 10,000 ರೂಪಾಯಿಗೆ ನಾವು ಒಂದು ಮೊಬೈಲ್ ತಗ್ತಿದೀವಿ ಅಂದ್ರೆ ನಮಗೆ 1080p ಓಕೆ ಅಂತ ಹೇಳ್ಬೋದು. ನಾವಿನ್ನು ಈ ಒಂದು ಮೊಬೈಲ್ ನ OS ಮತ್ತೆ ಅಪ್ಡೇಟ್ಸ್ ನಾವೇನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಮಗೆ ರಿಯಲ್ಮಿ ಅವ್ರದ್ದೇ ರಿಯಲ್ಮಿ UI 5.0 ಇರುವಂತದ್ದು. Android 14 ವರ್ಷನ್ ಅಲ್ಲಿ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಕೂಡ ಸಿಗ್ತಾ ಇರುವಂತದ್ದು. ನೀವು ಇದನ್ನ ಒಂದೇ ಕ್ಲಿಕ್ ನಲ್ಲಿ ಅನ್ಇನ್ಸ್ಟಾಲ್ ಮಾಡಬಹುದು. ಬ್ಲಾಟಿಂಗ್ ಆಪ್ಸ್ ಕೊಡಬಾರ್ದಿತ್ತು ಅಂದ್ರೆ ಈ ಒಂದು ಪ್ರೈಸ್ಗೆ ಎಲ್ಲರೂ ಕೂಡ ಕೊಡ್ತಾರೆ. ಬಟ್ ಬ್ಲಾಟಿಂಗ್ ಆಪ್ಸ್ ಯಾರು ಕೂಡ ಇಷ್ಟ ಆಗಲ್ಲ. ನೀವು ಅದನ್ನ ಅನ್ಇನ್ಸ್ಟಾಲ್ ಕೂಡ ಒಂದೇ ಒಂದು ಕ್ಲಿಕ್ ನಲ್ಲಿ ಮಾಡಬಹುದು. ನೀವೇನು ಒಂದು ಒಂದು ಗೇಮ್ ಆರ್ಡ್ ಗೇಮ್ಸ್ ಅಂತ ಏನಿರುತ್ತೆ ಅದೆಲ್ಲಕ್ಕೆಲ್ಲ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಅದನ್ನ ಆಫ್ ಮಾಡ್ಕೊಂಡು ನೀವು ಒಂದು ಕ್ಲಿಕ್ ನಲ್ಲಿ ನೀವೆಲ್ಲ ಒಂದು ಆ್ಯಪ್ಗಳನ್ನು ಕೂಡ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಬಾಕಿ ಈ ಒಂದು ಮೊಬೈಲಿಗೆ ನಿಮಗೆ 2 years ಮೇಜರ್ ಅಪ್ಡೇಟ್ ಕೊಡ್ತಾ ಇರುವಂತದ್ದು, ಮತ್ತೆ 3 years ಸೆಕ್ಯೂರಿಟಿ ಅಪ್ಡೇಟ್ ಕೂಡ ನಿಮಗೆ ಈ ಒಂದು ಮೊಬೈಲ್ ಕೊಡ್ತಾ ಇರುವಂತದ್ದು. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ಗೆ ಓವರ್ ಆಲ್ ಈ ಒಂದು OS ಮತ್ತೆ ಅಪ್ಡೇಟ್ಸ್ ಇದೆ ಎಲ್ಲ ಚೆನ್ನಾಗಿರುವಂತದ್ದು ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಇದನ್ನ ಹೇಳಿದ್ದು ಎಂಟ್ರಿ ಲೆವೆಲ್ ಫ್ಲಾಗ್ಶಿಪ್ ಅಂತ ಅಂದ್ಬಿಟ್ಟು. ಈ ಒಂದು ಪ್ರೈಸ್ಗೆ ಯಾರು ಕೂಡ ಕೊಡಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಾವೇನಾದ್ರು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಂದ್ವಿ ಅಂದ್ರೆ ಇದರಲ್ಲಿ ಈ ಒಂದು ಪ್ರೈಸ್ ಒಂದು ಒಳ್ಳೆ ಬ್ಯಾಟ್ರಿ ಕೊಟ್ಟಿರೋ ಅಂತ ಹೇಳ್ಬೋದು. 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು ಈ ಒಂದು ಮೊಬೈಲ್ ಅಲ್ಲಿ. ಲಿಟರಲಿ ನಿಮಗೆ ಇದರಲ್ಲಿ 45 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಾ ಇರುವಂತದ್ದು. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 45 ವ್ಯಾಟ್ ಆಲ್ಮೋಸ್ಟ್ ಅಲ್ಲಿ ಯಾವ ಒಂದು ಕಂಪ್ನಿ ಕೂಡ ಕೊಡಲ್ಲ. ನನ್ನ ಮನೆ ತಾನೇ ಒಂದು 18,000 ರೂಪಾಯಿ ಒಂದು ಮೊಬೈಲ್ ಕೂಡ ಅನ್ಬಾಕ್ಸ್ ಮಾಡಿದೆ. ಅದರಲ್ಲಿ ಅಂತ ಏನು 45 ವ್ಯಾಟ್ ಒಂದು ಕೂಡ ಚಾರ್ಜರ್ ಕೊಟ್ಟಿರಲಿಲ್ಲ. ಬಟ್ ಈ ಒಂದು ಮೊಬೈಲ್ ನಲ್ಲಿ 45 ವ್ಯಾಟ್ ಚಾರ್ಜರ್ ಕೂಡ ಕೊಡ್ತಾ ಇರುವಂತದ್ದು. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾವು ಇನ್ನು ಈ ಒಂದು ಮೊಬೈಲ್ ನ ಕೊನೆಯದಾಗಿ ಕನೆಕ್ಟಿವಿಟಿಗೆ ಏನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಡ್ಯುಯಲ್ 5G ಸಪೋರ್ಟ್ ಇರುವಂತದ್ದು, ಬ್ಲೂಟೂತ್ 5.3 ಎಲ್ಲ ಇರುವಂತದ್ದು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಏನು ಕೂಡ ಇಲ್ಲ ಅನ್ನಂಗಿಲ್ಲ, ಆ ರೀತಿ ಈ ಒಂದು ಮೊಬೈಲ್ ಕೊಟ್ಟಿರುವಂತದ್ದು. ಸೊ ನಾವ್ ಇದನ್ನು ಎಂಟ್ರಿ ಲೆವೆಲ್ ಫ್ಲಾಗ್ಶಿಪ್ ಅಂತ ಕೂಡ ಹೇಳ್ಬೋದು. ನನಗೆ ಇದರಲ್ಲಿ ಅಂತ ಏನು ಚೆನ್ನಾಗಿಲ್ಲ ಅನಿಸ್ಲಿಲ್ಲ. ಇನ್ನು ಕೊನೆಯದಾಗಿ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು ಅಂತ ಕೇಳಿದ್ರೆ ಯಾವುದು ಈ ಒಂದು ಮೊಬೈಲ್ ಇದೆ ಬೇಸ್ ವೇರಿಯಂಟ್ 10,000 ರಿಂದ 11,000 ರೂಪಾಯಿ ಲಾಂಚ್ ಆಗ್ತಾ ಇರುವಂತದ್ದು. ಇದು 10ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆಗುವಂತದ್ದು ಸೇಲು. ನಿಮಗೆ ಲಿಂಕ್ ಕೂಡ ನಾನು ಇಲ್ಲೇ ಡಿಸ್ಕ್ರಿಪ್ಷನ್ ಹಾಕಿನಲ್ಲಿ. ಈ ಒಂದು ಪ್ರೈಸ್ಗೆ ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಕೊಟ್ಟಿರುವಂತದ್ದು. ನನಗೆ ಇದರಲ್ಲಿ ಸ್ಟೋರೇಜ್ ನ ಟೈಪ್ ಏನಿದೆ ಅದು ಅಟ್ಲೀಸ್ಟ್ UFS 2.2 ಕೊಡ್ಬೋದಿತ್ತು ಅಂತ ನನಗೆ ಅನ್ಸುತ್ತೆ. ಏನು ಕೊಡ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ UFS 2.2 ಕೊಟ್ಟಿದ್ರು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದಿತ್ತು ನಾವಿಲ್ಲಿ. ಈ ಒಂದು ಪ್ರೈಸ್ಗೆ ಎಲ್ಲರೂ ಕೂಡ ಕೊಡುವಂತದ್ದು. ಇನ್ನು ಕೊಡ್ತಾರೆ ಹಂಗಂತ ಏನಿಲ್ಲ. ನಮಗೆ ಮನೆ ತಾನೇ ಲಾವಾದವರು ಒಂದು ಮೊಬೈಲ್ ಕೂಡ ಲಾಂಚ್ ಮಾಡಿದ್ರು, ಎಲ್ಲರೂ ಕೂಡ ಬೆಚ್ಚ ಬೀಳ್ಬೇಕು ಆ ರೀತಿಯಲ್ಲಿ ಅದನ್ನ ಲಾಂಚ್ ಮಾಡಿದ್ರು. ಎಲ್ಲ
ಫ್ಲಾಗ್ಶಿಪ್ ರೇಂಜ್ ನ ಒಂದು ಟೈಪ್ಗಳನ್ನ ಕೊಟ್ಟರು, ಅದ್ರಲ್ಲಿ ಒಳ್ಳೊಳ್ಳೆ ಬ್ರೌಸರ್ ಕೂಡ ಕೊಟ್ಟರು. ಬಟ್ ಇದನ್ನ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. UFS 2 ಕೊಟ್ಟಿದ್ರೆ ಇನ್ನು ಚೆನ್ನಾಗಿರೋದು. ಅದೊಂದು ಕೊಟ್ಟಿಲ್ಲ. ಅದೊಂದು ಬಿಟ್ಟು ಈ ಒಂದು ಪ್ರೈಸ್ಗೆ ಎಲ್ಲ ಕೂಡ ಚೆನ್ನಾಗಿರುವಂಥದ್ದು, ಎಲ್ಲ ಒಂದು ಬ್ರೌಸರ್ ಕೂಡ ಚೆನ್ನಾಗಿರುವಂಥದ್ದು, ಆಲ್ಮೋಸ್ಟ್ ಅಲ್ಲಿ ಡಿಸ್ಪ್ಲೇ ಇಂದ ಹಿಡಿದು ಎಲ್ಲ ಕೂಡ ಚೆನ್ನಾಗಿರುವಂಥದ್ದು ಅಂತಾನೆ ಹೇಳ್ಬೋದು. ಸೊ ನೀವು ಒಂದು ಬಜೆಟ್ ಲೆವೆಲ್ ಅಲ್ಲಿ ಒಂದು ಮೊಬೈಲ್ ನ ತಗೊಂತೀರಾ ಅಂದ್ರೆ ನಿಮಗೆ ಇದರಲ್ಲಿ 2 ಆಪ್ಷನ್ ಸಿಗುತ್ತೆ. ಒಂದು ಮೋಟೋರೋಲಾದವ್ರದ್ದು Moto G34 ಮೊಬೈಲ್, ಇನ್ನೊಂದು ಈ ಒಂದು ಮೊಬೈಲ್ ಕೂಡ. ಎರಡರಲ್ಲೂ ಕೂಡ ನಾನು ಕಂಪ್ಯಾರಿಸನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ. ನಾನು ಆದಷ್ಟು ಕಮೆಂಟ್ ಆ ಒಂದು ವಿಡಿಯೋ ಕೂಡ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಒಂದ್ ವೇಳೆ ನಿಮಗೆ ಬೇಕು ಅಂದ್ರೆ ಆದಷ್ಟು ಕಮೆಂಟ್ ಮಾಡಿರಿ, ಅದನ್ನ ಮಾಡಿ ನಿಮಗೆ ಯಾವ ಮೊಬೈಲ್ ಸೂಕ್ತ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಒಂದ್ ವೇಳೆ ನಿಮ್ದು ಏನೋ ಬಜೆಟ್ 20,000 ರೂಪಾಯಿ ಹತ್ರ ಇದೆ ಅಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿರುವಂತ ಈ ವಿಡಿಯೋ ಕೂಡ ಚೆನ್ನಾಗಿರುವಂತದ್ದು, ಈ ಒಂದು ಮೊಬೈಲ್ ಕೂಡ ಅದೇ ರೀತಿ ಚೆನ್ನಾಗಿರುವಂತದ್ದು. ಸೊ ಈ ಒಂದು ಮೊಬೈಲ್ ನ ಕೂಡ ನೀವು ಟ್ರೈ ಮಾಡಬಹುದು. ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಯಾವ ಮೊಬೈಲ್ ಇಷ್ಟ ಆಗುತ್ತೆ ಆ ಒಂದು ಮೊಬೈಲ್ ನೀವು ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.